ನಾವೇನು ಮಾಡ್ಬೇಕಂತಂದ್ರೆ ನಮ್ಮ ಎಫರ್ಟ್ ನಾವು ಹಾಕ್ಬೇಕು. ಭಾಳ ಒಂದು ಟೀಮ್ ಕ್ಯಾಪ್ಟನ್ ನಾನು. ರೈತರಿಗೆ ಭಾಳ ಅನ್ಯಾಯ ಆಗ್ಲಕೈತದ. 3 ಟೀಮ್ ಕುಂತೀವಿ, 3 ಟೀಮ್ನವರು 3. Hello guys, welcome back to my YouTube channel. Guys, ಇವತ್ತು ವನಗೆರೆ ಪ್ರೀಮಿಯರ್ ಲೀಗ್ ಸೆಮಿಫೈನಲ್ ನಡೆದದ. ಫಸ್ಟ್ ಮ್ಯಾಚ್ ನಮ್ದಾದ, ಸೆಕೆಂಡ್ ಮ್ಯಾಚ್ ಸಿದ್ದರಾಮಯ್ಯನವ್ರದದ. ಇವಾಗ ನಾವು ಫಸ್ಟ್ ಮ್ಯಾಚ್ ಶ್ರೀ ವಿನಾಯಕ ರಾಕ್ ಸ್ಟಾರ್ಸ್ ನಮ್ಮ ಟೀಮು ವರ್ಚಸ್ ಯಾವುದಾದ್ರೆ ಟೀಮು ಪವರ್ ಹಿಟರ್ಸ್ ಜೋಡಿ ನಮ್ದಾದ. ಅಕಸ್ಮಾತ್ ನಾವು ಗೆದ್ವಿ ಅಂದ್ರೆ ಸೀದಾ ಫೈನಲ್ಗೆ. ಇಲ್ಲ ನೋಡ್ರಿ, ಈಗ ನಮ್ಮ ಅಣ್ಣ ಹಾಸ್ಟೆಲ್ದಾಗಿದ್ದ, ನಾನು ಭಾರಿ ಮನುಷ್ಯ, ಭಾರಿ ನಗಿಸ್ಯಾನ. ಇದಷ್ಟು ನಮ್ಮನ್ನು ಇವತ್ತು ಬಂದಾನ, ಇವತ್ತು ಕಲ್ತೀವಿ. ಬೆಂಗಳೂರಿಂದ ಬಂದ ನಮ್ಮೂರಕ್ಕೆ HP ನೈಸ್. ನಮ್ಮದು ಶ್ರೀ ವಿನಾಯಕ ರಾಕ್ ಸ್ಟಾರ್ ವರ್ಸಸ್ ಪವರ್ ಹಿಟರ್ಸ್ ಅದ. ಯಾವ್ದಕ್ಕೆ ಸಪೋರ್ಟ್ ನಿಂದು? ನಂದು ಇದಕ್ಕೆ ಸಪೋರ್ಟ್. ಇವ್ರಿಗೆ ಯಾಕೆ ಸಪೋರ್ಟ್? ಯಾವ್ದಕ್ಕೆ? ಏನು ಇವ್ರು ಚಂದ ಆಡ್ತಾರ, ಹಿಂಗೆ ಒಂಥರ ಮನೋಸ್ ಬರ್ತ ಒಂಥರ ಭಾರಿ ಆಡ್ತಾರ. ನಾವು ಮೋಟೆ ನಿನ್ಗೋಸ್ಕರ ಸಪೋರ್ಟ್ ಮಾಡ್ಬೇಕು ಅನಿಸ್ತದ ಆ ಟಿವಿಗೆ. ನಾನು ಬಿಟ್ರೆ ಮತ್ತೆ ಯಾವ್ದಕ್ಕಿಲ್ಲ. ನಿನಗೂ ಸಂತೋಷ. ಓಕೆ, ಇವ್ರ ಟೀಮ್ ಯಾರು ಇದ್ದಾರ ಸಲ ಇವ್ರ ಟೀಮಿಗೆ ಸಪೋರ್ಟ್ ಮಾಡ್ತೀವಿ. DJ ಬಸಣ್ಣ. ಓಕೆ, ಮತ್ತೆ ನಮ್ಮ ರೂಮಿಂಗ್ ಗ್ಯಾಂಗ್ ಅದು ಬರೀ ಹೌದು ಸಂಪತ್ತು. ಅದಕ್ಕೆ ನಿಂದು ಓಕೆ ಇದು ಅರ್ಥ ಅದ ಬಿಡಿ. ರಮೇಶ, ಸುದೀಪ್, ಮತ್ತು ಅಷ್ಟೇ. ನಿನ್ನ ಫೇವ್ರೆಟ್ ಟೀಮ್ ಯಾವ್ದು HPL ಫೇವ್ರೆಟ್ ಟೀಮ್ ಅಂದ್ರೆ ಆ ಕಡೆ ನೋಡಂಗಿಲ್ಲ, ಕರೆಕ್ಟ್ ಹೇಳ್ಬೇಕು. ಇದೆ ನೋಡಿ ಗಾಯ್ಸ್, ನೆಕ್ಸ್ಟ್ ಆದ ನಮ್ಮದು ಇವ್ರದ್ದು. ನೋಡಮ್ ಯಾರು ಗೆತ್ತೀವಿ ಏನಿಲ್ಲ. ಮತ್ತೆ ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಶ್ರೀ ವಿನಾಯಕ ರಾಕ್ ಸ್ಟಾರ್ಸ್ ಅದು. ಇದು ಯಾವ್ದು ಯಾವ್ದಲ್ಲ ನಿನ್ನ ಟೀಮ್? ಲೇ ಮಚ್ಚ, ನಿಮ್ಮ ಟೀಮ್ ಹೆಸರು ಏನಾದಲ್ಲ? ಏನು ಮಚ್ಚ? ಶ್ರೀಕೃಷ್ಣ ಬಿಲಿವರ್ಸ್ ವರ್ಚಸ್ ಶ್ರೀರಾಮ್ ಸ್ಟ್ರೈಕರ್ಸ್. ಸೆಮಿಫೈನಲ್, ಸೆಕೆಂಡ್ ಸೆಮಿಫೈನಲ್ ಅದ. ಇವ್ರಿಗೆ ಅದ್ರ ಇವ್ರು ಫೈನಲ್ ಹೋತಾರ, ನಾವು ಗೆದ್ವಿ ಅಂತಂದ್ರೆ ಒಟ್ಟ ಸೆಮಿಫೈನಲ್ ಎರಡು ಮ್ಯಾಚ್ ಅವ. ಯಾರು ಗೆತ್ತಾರ ಅವ್ರು ಫೈನಲ್ ನೋಡಮ್, ಯಾರು ಗೆತ್ತಾರ ಏನಿಲ್ಲ. ಆಲ್ ದ ಬೆಸ್ಟ್ ಮಚ್ಚ. ಥ್ಯಾಂಕ್ ಯು. ಗಾಯ್ಸ್, ಇವಾಗ ಸ್ವಲ್ಪ ಕ್ರಿಕೆಟ್ ಇನ್ನ ಸ್ಟಾರ್ಟ್ ಆಗೋದು ಲೇಟ್ ಅದ. ಇಲ್ಲಿ ಟ್ರ್ಯಾಕ್ಟರ್ ಬರಕುಂತ ನೋಡ್ರಿ. ಈಗ ನಮ್ಮ ಮಚ್ಚ ಅಂದು ಸಂಘ ರೈತರ ಸಂಘದ ಅಧ್ಯಕ್ಷ. ಸತ್ಯೇಂದ್ರ ಸರ್ ರೈತರ ಸಂಘದ ಅಧ್ಯಕ್ಷರು ಇವರು. ರೈತರ ದುಡಿತಾರ ನೋಡ್ರಿ ಪಾಪ. ಎಷ್ಟು ಸಂಘ ಸ್ವಲ್ಪ ಹೇಳಪ್ಪ ನಿನ್ ಬಗ್ಗೆ. ಯಾವ ಸಂಘಟನೆ ಅಧ್ಯಕ್ಷ ಇದ್ದೀರಾ? ನಾವು ರೈತ ಸಂಘಟನೆ ಇರ್ತೀನಿ. ಹೋಬಳಿ ಅಧ್ಯಕ್ಷ ಮಾತಾಡೋದು. ಓಕೆ, ರೈತರಿಗೆ ಬಹಳ ಅನ್ಯಾಯ ಆಗ್ಲಕೈತದ. ಬೆಂಬಲ ಸಿಗ್ತಿಲ್ಲ ರೈತರಿಂದ ಎಲ್ಲ ಅಧಿಕಾರಿಗಳು ಬದುಕ್ತಾರ. ಹೌದು, ಅಧಿಕಾರಿ ಒಬ್ರು ಮನೆಗೋಸ್ಕರ ದುಡಿತಾನ, ಒಬ್ಬ ರೈತರು ಒಬ್ಬ ದೇಶಕ್ಕೋಸ್ಕರ ದುಡಿತಾರ. ಅಲ್ಲಪ್ಪ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಬೆನ್ನೆಲುಬು ಮುರುಡ ಸುಳ ಮಕ್ಕಳ ಈಗಿನ ಕಾಲದಾಗ ಅಲ್ಲ. ಸಂಘದ ರೇಟ್ ನೀವ್ ಅನ್ಕೊಂಡ ಹೊಂಟದ ಏನಿಲ್ಲ. 2 ಸಲ ಹೋರಾಟ ಮಾಡಿದ, ಸ್ವಲ್ಪ ಜಂಪ್ ಮಾಡ್ಯಾರ ಈಗ. ನೋಡ್ರಿ ಈಗ ಸಂಘ ಎಷ್ಟು ಬೆಳೆದಾರ ಪಾಪ. ಇವಾಗ ನಮ್ಮಲ್ಲಿ ಶಂಗ ಸುಡಾಕ ಕಡ್ಡೆ ಬಿಲ್ಲ, ಹಂಗಾಗಿ 2 ಕಲ್ಲು ತೊಗೊಂಡು ಹಚ್ಚೋ ಪ್ರಯತ್ನ ಮಾಡಕ್ ಕುಂತೀವಿ. ಸಂಪತ್ ನೋಡ್ರಿ ಅಲ್ಲಿ ಕಲ್ಲು ಹುಡುಕ್ಯಾಡಕ್ ಕುಂತಾನ. ನಾನು ಒಂದು 2 ಕಲ್ಲು ಹುಡುಕ್ಯಾಡಿ ನೋಡಮ್ ಹೆಂಗ ಆಗ್ತದ. ಸಂಪತ್ ಬಾ ಮಚ್ಚ, 2 ಕಲ್ಲು ತೊಗೊಂಡು ಸ್ವಲ್ಪ ನಾರ್ಮಲ್ ಆಗಿರ್ಲಿ. ಕಡ್ಡಿ ಎಲ್ಲ ಕಲ್ಲಿಲೆಲ್ಲ ಭಾಳ ಪ್ರಯತ್ನ ಪಟ್ಟಿವಿ, ಬಟ್ ಹತ್ತಿರಲ್ಲ. ಹಂಗಾಗಿ ಅಲ್ಲಿ ಮತ್ತೊಬ್ಬ ರೈತ ಬಂದು ಹೆಲ್ಪ್ ಮಾಡಿದ. ನಾವು ರೈತರ ಮಕ್ಕಳು, ಬಟ್ ಪ್ರಾಪರ್ ರೈತರಲ್ಲ. ಇನ್ನ ರೈತರ ಆಗೋದ್ರಾಗ ಇದ್ದೀವಿ, ಇನ್ನ ರೈತರ ಆಗಿಲ್ಲ. ನೋಡಿ ಹಚ್ಚ ಕುಂತ ನೋಡ್ರಿ ಸಿದ್ದರಾಮ್. ಮುಂದಕ್ಕೆ ಬಾ. ಶೇಂಗಾ ಸುಡಕ್ ಕುಂತೀವಿ ನೋಡ್ರಿ. ಅಮಿತ್ ಸುಡಕ್ ಕುಂತಾನ. ಪಕ್ಕ ಸುಡಕ್ ಬರಲ್ಲ, ಅದಕ್ಕೆ ಅಮಿತ್ ಕೈಲಿ ಸುಡಕ್ ಕುಂತೀವಿ ನೋಡ್ರಿ. ಸಿದ್ದರಾಮಣ್ಣನ ವೇಸ್ಟ್. ತಿಮ್ಮ ಬೆಂಗಳೂರಿಗೆ ಹೋಗ್ತಾನ, ಹಂಗಾಗಿ ಮತ್ತೆ ಪಾಪ ಅವ್ನಿಗೆ ಏನ ಶಂಗದ ಲವರನ, ಹಂಗಾಗಿ ಶಂಗದ ಪಾರ್ಟಿ ಮಾಡಕ್ ಕುಂತೀವಿ. ತಗ ಬೆಂಕಿ ಹಚ್ಚ ನೋಡ್ರಿ ಪೂರಾ. ಇಲ್ಲ ಸುಡ ಮಗ ಒಳಗೆ ಸುತ್ತಿರಲ್ಲ ನೋಡ್ರಿ ಗಾಯ್ಸ್. ಪೂರಾಗ ತಗ ಸುಡಕ್ ಕುಂತ ಗಾಯ್ಸ್. ಶಂಗ ಸುಟ್ಟಿ ನೋಡ್ರಿ. ಶಂಗ ಸುಟ್ಟು ಶಂಗ ತಿನ್ನಕ್ ಕುಂತೀವಿ. ಇನ್ನ ಮ್ಯಾಚ್ ಸ್ಟಾರ್ಟ್ ಆಗೋದು, ಇನ್ನ ಬಳ ತಿದ್ದಂಗ ಅದ. ಪರ್ಫೆಕ್ಟ್ ಸುಟ್ಟ ಶಂಗ ತಿಂದು ಇನ್ನ ಪ್ಲೇಯರ್ ಬರ್ಬೇಕು, ಇನ್ನ ಮ್ಯಾಚ್ ಆಗ್ಬೇಕು. 3 ಟೀಮ್ ಕುಂತೀವಿ, 3 ಟೀಮ್ನವರು 3 ನೋಡ್ರಿ. ಪವರ್ ಹಿಟರ್ಸ್ ಶ್ರೀ ವಿನಾಯಕ ರಾಕ್ ಸ್ಟಾರ್ಸ್.
ಶ್ರೀಕೃಷ್ಣ ಬಿಲಿವರ್ಸ್, ಶ್ರೀಕೃಷ್ಣ ಬಿಲಿವರ್ಸ್, ಶ್ರೀಕೃಷ್ಣ ಬಿಲಿವರ್ಸ್. ಇವ್ರ ಯಾರ ಪಂಡಿತರ ಅವ್ರ ಇಬ್ರ ಸಣ್ಣ ಪಂಡಿತರ ಅಲ್ಲ ಅವ್ರ ಏನ್ ತಿಂದದ ಅಂತ ಎಲ್ಲಟಿ ಹೇಳಿ ವಿಜ್ಞಾನ ಹಂಗಲೇ ಆದ್ರೆ ನೀ ಅದೇ ಕೆಲ್ಸ ಹೆಂಗ್ ಮಾಡಿರ್ಲಿ ಏನ ಮೀನ ಉಂಡಿದ್ದೆ ಏನಂತ ನೀವ್ ಹೆಂಗ್ ನಾವ್ ಇಷ್ಟು ಮಾತು ಅದ್ರ ಮಾತು ಹೇಳಿಲ್ಲ ಅಂದ್ರೆ ಅದ್ರೊಳಗೆ ಕ್ಯಾಪ್ಟನ್ ಹೆಂಗಿದ್ದಿಲ್ಲ ಮತ್ತೆ ನೀವು ಕ್ಯಾಪ್ಟನ್ ಇದ್ದಲ್ಲ ಯಾರ ಕ್ಯಾಪ್ಟನ್ ಯಾರು? ಏನ್ ಕ್ಯಾಪ್ಟನ್ ಹೇಳು? ಏನಿನ್ ಕ್ಯಾಪ್ಟನ್ ಯಾರು? ಎಲ್ಲರಿದ್ರಲ್ಲಪ್ಪ ಎಲ್ಲರಿದ್ರ ಅಲ್ಲೇ ಸಂತೇನೆ ಅಂತಂದ್ರೆ ಒಂದು ಟೀಮ್ ಕ್ಯಾಪ್ಟನ್ ನಾನು, ಪವರ್ ಹಿಟ್ಟರ್ಸ್ ಟೀಮ್ ಕ್ಯಾಪ್ಟನ್ ಇವರು. ಇವಾಗ ಟಾಸ್ ಮಾಡಕ್ ಹೊಂಟಿವಿ. ನಮ್ಮ ಇಬ್ರು ಸೆಮಿಫೈನಲ್ ಅದ. ಲೆಟ್ಸ್ ಗೋ. ಟಾಸ್ ಯಾರು ವಿನ್ ಆತಾರ, ಮ್ಯಾಚ್ ಯಾರು ವಿನ್ ಆತಾರ ಅಂತ ಎಲ್ಲ ಹೇಳ್ತೀವಿ. ನೋಡ್ರಿ ಆಗ ಅಂಪೈರ್ನ ಬಂದಾರ ನೋಡ್ರಿ. ಟಾಸ್ ಏನಾಗ್ತದ ಏನು ಸುದ್ದಿ ನೋಡ್ಬೇಕು. ಚಿತ್ತ ಗಾಯ್ಸ್, ಟಾಸ್ ನಾ ವಿನ್ ಅದೇ. ಟಾಸ್ ಗೆದ್ದು ಫೀಲ್ಡಿಂಗ್ ತೊಂದಿವಿ. ಇವಾಗ ಫೀಲ್ಡಿಂಗ್ ಹೋಗ್ಬೇಕು. ಚಂದ ಓವರ್ ಹಾಕಿ ಚಂದ ಒಂದು 50-60 ರನ್ನೇ ಕೊಡ್ಬೇಕಂತ ಅದ. ಹೆಂಗೆ ಮಾಡಿದ್ರೆ 80 ರನ್ ಹೊಡಿಯೋ ಹೊಡಿತಾರೆ. ಎಷ್ಟು ಮೋಟು ಜನ ಇದ್ರನ ನೋಡ. ಇವ್ರದೇ ನೋಡ್ರಪ್ಪ ಎದುರಾಳಿ ಟೀಮು ಇವರೇ. ನಾನು ವರ್ಚಸ್ ನಮ್ಮ ಹುಡುಗ್ರ ನೋಡ್ರಿ ಇವತ್ತು. ನಾನು ವರ್ಚಸ್ ನಮ್ಮ ಅಣ್ಣ ನೋಡಮ್. ಇವತ್ತು ಗೆದ್ರ ನಾನು ಇಲ್ಲಾಂದ್ರೆ ನಮ್ಮ ತಮ್ಮ ಅಷ್ಟೇ. ಗೆದ್ರೆ ಇಬ್ಬರ್ತಾವ, ಒಬ್ರು ಗೆದ್ದಿರ್ತದೆ. ನೆಕ್ಸ್ಟ್ ನಮ್ಮ ಮಚ್ಚ. A few moments later. ನಮ್ಮ ಟೀಮು ಸೋತಿತ್ತು ಸೆಮಿಫೈನಲ್ದಾಗ. ಸುಮ್ಮನೆ ಇರಲಿ, ಒಂದು ಮಾತಾಡ್ತೀನಿ. ಇದು ಮಾತಾಡ್ತೀನಿ ಅಂದ್ರಲ್ಲ ಗಾಯ್ಸ್, ನಾವು ಸೋತೀವಿ. ನಾನು ಸಂತು ಬೆಸ್ಟ್ ಬ್ಯಾಟ್ಸ್ಮನ್ ಆಡಿದ. ಅಂದ್ರೆ ದೇವ್ರ ಕೈ ಇಡ್ಲಿಲ್ಲ. ಇವಾಗ ಏನು ನಾವು ದೇವ್ರಿಗೆ ಬೇಡಿಕೆ ಬಂದಿದ್ದಲ್ಲ, ಕರುವಿಲಿ ಬಂದಿದ್ದೀವಿ. ಗರು ಮುರಿತು ಕಣ್ಣಾಗ. ಇಲ್ಲಿ ಕುಂತ ನೋಡಪ್ಪ, ತೆಗಾಕಿ ಹೋಗದ ಒಂದು ಬಾಲ್ ಆಯ್ತು. ನಮ್ದು ಎಡಕ್ಕೆ ಮುರಿತದ. ಸದ್ಯಕ್ಕೆ ಏನು ಮಾತಾಡೋಷ್ಟಿಲ್ಲ. ಆ ದೇವ್ರು ನಮಗ ಫೈನಲ್ ಹೋಗೋದು ಹಂಗಲ್ಲ ಬೈ. ಆ ದೇವ್ರಿಗೆ ಇಷ್ಟ ಇರಲ್ಲ ನಮ್ಮದು ಫೈನಲ್ ನೋಡೋದು. ಸೋತೀವಿ, ಏನು ಮಾಡೋಕ್ಕಾಗಲ್ಲ. ಘಟಾನಿಘಟಿ ಐಕಾನ್ ರನ್ಔಟ್ ಅದ. ಹುಷೇನ್ ಬೋಲ್ಟ್ ಎಷ್ಟು ಹೊಡ್ತಾನ ಅದಕ್ಕೆ ಒಂದು ಹೆಜ್ಜೆ ಅಷ್ಟೇ ಹಿಂದಕ್ಕೆ ಇರ್ತಾನೆ ಐಕಾನ್ ರನ್ನಿಂಗ್ದಾಗ. ಅಂತತ ರನ್ಔಟ್ ಅದ, ಏನು ಮಾಡೋಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ಸೆಮಿಫೈನಲ್ ನಡೆದ. ಶ್ರೀಕೃಷ್ಣ ಬಿಳಿವರ್ಸು ಮತ್ತು ಯಾವ್ದಾದ್ರು ಬೈ ಇದು ಇನ್ನೊಂದು ಶ್ರೀರಾಮ್ ಸ್ಟ್ರೈಕರ್ಸ್ ನಡೆದ. ಇವಾಗ ಇವ್ರದು ಯಾರು ಗೆತ್ತಾರ ಅವ್ರು ಸೀದಾ ಪವರ್ ಹಿಟ್ಟರ್ಸ್ ಜೋಡಿ ಇಲ್ಲ ನೋಡ್ರಿ. ಈಗ ಓನರ್ ಫೈನಲ್ ಹೋಗ್ಯಾರ ನೋಡ್ರಿ. ಇವರು ಮತ್ತೀಗ ನಮ್ಮ ಆರ್ಟಿಸ್ಟ್ ಇಲ್ಲೋ ಬತ್ತಾನ. ಇವಾಗ ಯಾರು ಗೆತ್ತಾರ ಅವ್ರಿಗೆ ಫೈನಲ್. ಇಲ್ಲಿ ಅವ್ರಿಗೆ ಕಪ್ಪು ತೊಗೊಂಡು ಮನೆಗೆ ಹೋಗ್ತಾರೆ. ಇವತ್ತು ಯಾರಣ್ಣ ಒಬ್ರು ನಾವು ಆಯ್ತು. ಇವಾಗ ಈ ಮ್ಯಾಚ್ ನೋಡ್ತೀವಿ. ಈಗ ಸಿದ್ದಗ ಮಚ್ಚ ಆಲ್ ದ ಬೆಸ್ಟ್ ಮಚ್ಚ. ಇವಂದ ಆಯ್ತು. ಇವ ಅಂದ್ರ ಇವನಂಗೆ ಯಾರನೇ ಅಷ್ಟು ಇಲ್ಲ ಈ ಗ್ರೌಂಡ್ನಾಗೆ. ನಾ ಹೇಳಲ್ಲ ಇವ ಇದ್ದಿದ್ದಲ್ಲ, ನಾ ಹೇಳ್ದ ಹಂಗೆ. ಪವರ್ ಹಿಟ್ಟರ್ಸ್ ಇವ ಮಾಲಕ್ ಇವ್ರೆ ನೋಡ್ರಿ. ಆ ಒಂದು ತಂಡದ ಸ್ಪಾನ್ಸರ್ಸ್ ಮಾಲಕ್ ಎಲ್ಲಷ್ಟು ಇವ್ರೆ. ಇವ್ರು ಹೇಳ್ದಂಗೆ ಅವ್ರು ಕುಣಿಬೇಕು. ಬೊಂಬೆ ಆಟ ಹೆಂಗು ಆ ಆಟ ಇತನ ಕೈಯಾಗದ. ಇತನೇ ಫುಲ್ಲು ಸ್ಟ್ರಾಟಜಿ ಯೂಸ್ ಮಾಡಿ ಕೇಸಿ ಪ್ರತಿ ಪ್ಲೇಯರ್ ಈ ಥರ ಅಂತ ಎಲ್ಲ ಹೇಳ್ಕೊಡ್ತಾರೆ ಇವರೇ. ಇವತ್ತು ಅಷ್ಟು ಪಾಪ ಕಷ್ಟಪಟ್ಟು ಎಲ್ಲ ಪ್ರೀ ಪ್ಲಾನ್ ಮಾಡಿ ಫೈನಲ್ಗೆ ಹೋದ್ರಿ ಇವತ್ತು ಇವರು. ಆಲ್ ದ ಬೆಸ್ಟ್ ಗುರುಗಳೇ. ಫೈನಲ್ ಕಪ್ಪು ನೀವೇ ಹೊಡ್ರಿ. ಒಂದೆರಡು ಮಾತಾಡ್ರಿ. ನಿಮ್ಮ ಟೀಮ್ನವ್ರು ಫೈನಲ್ಗೆ ಹೋದ್ರಿ ಏನಂತೀರಿ ನೀವು ಇದ್ರ ಬಗ್ಗೆ? ಮಾತು ಬರಲ್ಲ ಮೂಕಾರ್ ಅವರು ನೋಡ್ರಿ. ಬೇಕಾದ್ರೆ ಮರ್ಲಿಂಗಣ ಏನು ಹೇಳ್ತಾಳ ಫೈನಲ್ಗೆ ಹೋದ್ರಲ್ಲ, ಖುಷಿ ಆಗ್ತದ? ಹೆಂಗೆ ಏನು ಫುಲ್ ಹೆವಿ? ಒಂದು ಮಾತಾಡೋಣ. ಹೆವಿ ಖುಷಿ ಆಗ್ತದ. ವಿಜಯ್ ಮಲ್ಯ ಇರತ್ತ, ನಾವ್ ಎಂದಿಗೆ ಸೋಲಿಲ್ಲ. ಅಬ್ಬಬ್ಬ ಏನ್ ಕೊಡಿಸ್ತಾನಪ್ಪ ನಿಮ್ಗೆ? ಏನ್ ಒಂದ್ ಚಾಕ್ಲೇಟ್ ಕೊಡಿಸ್ಲಿ. ಓಕೆ ಸೂಪರ್. ಸಂಪತ್ ಗೆದ್ರಲ್ಲಿ ಏನ್ ಅನ್ಸ್ತದ? ಎಷ್ಟು ಮಾತು ಬರ್ಲಾರ್ದಷ್ಟು ಖುಷಿ ಆಗಕೈತಿ. ಆಯ್ತು ಬೈ, ಇಷ್ಟು ಖುಷಿ ಆದ್ರೆ ಕಪ್ಪು ಗೆದ್ತೀರಿ ನೀವು ಆರಾಮ್. ನೋಡ್ರಿ ಪ್ರೇಕ್ಷಕರು ಬಂದಾರ. ಬೇಕಾಡ್ತಾರೆ ಬೈ, ಪ್ರೇಕ್ಷಕರು ಬಂದಾರ ನೋಡಾಕ. ಕ್ರಿಕೆಟ್ ಲವರು ಬಟ್ ನೋಡ್ತಾನ ಆಡಲ್ಲ.
ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತದ, ಅದಕ್ಕಿಂತ ಬಿಫೋರ್ ಸ್ವಲ್ಪ ಊಟ ಮಾಡಿ ಬರ್ತೀವಿ. ಫುಲ್ ಎನರ್ಜಿ ಎಲ್ಲ ಲಾಸ್ ಆಗ್ಯದ ನನಗಂತ್ರ. ಹಂಗಾಗಿ ಸ್ವಲ್ಪ ಊಟ ಮಾಡಿ ಬರೋಷ್ಟಿಗೆ ಮ್ಯಾಚ್ ಸ್ಟಾರ್ಟ್ ಆಗಿ 1-2 ಅವರ್ ಆಗಿರ್ತಾವೆ ಅಷ್ಟೇ. ಆರಾಮ್ ಕೂಲಾಗಿ ನೋಡ್ಬೋದು. ಕಾಲುಟ್ಲಿ ನೋಡೋಕ್ಕಂತೂ ಆಗಲ್ಲ. ಸೊ ಹಂಗಾಗಿ ಇವಾಗ ಮನೆಗೆ ಹೊಂಟಿವಿ ಗಾಯ್ಸ್. ಇವಾಗ ನಮ್ದು ಊಟ ಗಿಟ ಆಯಿತು, ಫುಲ್ಲು ಫ್ರೆಶ್ ಅಪ್ ಆಗಿ ಜಸ್ಟ್ ಒಂದು ವೀಕ್ಷಕರಾಗಿ ನೋಡೋಕೆ ಹೊಂಟಿವಿ. ಈ ನಮ್ಮ ಮ್ಯಾಚ್ ಆಗಿದ್ದ ಬಿಫೋರು ಮತ್ತು ಹಿಂದಿನ ದಿನಗಳು ಪ್ಲೇಯರ್ ಆಗಿ ಹೋಗ್ತಿದ್ವಿ. ಜಸ್ಟ್ ವೀಕ್ಷಕರಾಗಿ ಹೊಂಟಿವಿ ನೋಡಿ. ಯಾಕಂತಂದ್ರೆ ನಾವು ಸಂತಿ, ಹಂಗಾಗಿ ಸೀದಾ ಹೋಗ್ಬೇಕು. ಅಲೆಕ್ಸ್ ಬ್ಯಾಟಿಂಗ್ ಆಡೋಕ್ಕಂತಾನೆ ಸ್ಪೀಡ್ ಹೋಗಿ ನೋಡ್ಬೇಕು ಅವ್ರದ್ದು. ಲೆಟ್ಸ್ ಗೋ ಗಾಯ್ಸ್. ಜಸ್ಟ್ ಸೆಮಿಫೈನಲ್ 1 ಸೈಡ್ ಬ್ಯಾಟಿಂಗ್ ಮುಗೀತು. ಶ್ರೀರಾಮ್ ಸ್ಟ್ರೈಕರ್ಸು ಕೇವಲ 77 ರನ್ ಹೊಡೆದು 8 ಓವರ್ ಮುಗಿಸ್ಯಾರ. ಇವಾಗ ನೆಕ್ಸ್ಟ್ ಬ್ಯಾಟಿಂಗು ಶ್ರೀಕೃಷ್ಣ ಬಿಲಿವರ್ಸ್ ಅದ. ಇವ್ರು ಆಲ್ ದ ಬೆಸ್ಟು, ಗೆದ್ದಿಲ್ಲ ಅಂತ ಬೇಡಿಕೆಂತೀವಿ. ಇವರು ಗೆದ್ರಪ್ಪ ಅಂತ ಸೀದಾ ಫೈನಲ್ಗೆ. ಅಕಸ್ಮಾತ್ ಇವರು ಸೋತ್ರ ಅಂದ್ರೆ ನಮಗೆ ಕೊಡ್ಬೇಕಾದ. ನಮ್ಮ ಆಸೆ ಏನಂತಂದ್ರೆ ಇವ್ರು ಗೆದ್ದಿಲ್ಲ ಅಂತ ಅದ. ನೋಡಮ್ ಏನಾದ ಗಾಯ್ಸ್. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗ್ಯದ. ಬ್ಯಾಟಿಂಗ್ ಬಾಲಿಂಗ್ ನಡೆದು ನೋಡ್ರಿ. ಸಿದ್ರಾಮ್ ಬ್ಯಾಟಿಂಗ್, ನಮ್ಮ ಅಲೆಕ್ಸ್ ಬಾಲಿಂಗ್. ಗೈಸ್, ದ ಬ್ಯಾಕ್ ಬೋನ್ ಆಫ್ HPL ಅನಿಲ್ ಕುಮಾರ್ ನಟೇಕರ್. ಇವರಿಂದನೇ ಈ ಒಂದು HPL ಆವೃತ್ತಿ ಇಷ್ಟು ಮುಂದುವರೆದ. ಅನ್ಫಾರ್ಚುನೇಟ್ಲಿ ನಾವಿಬ್ಬರು ಒಂದೇ ಟೀಮ್ನಾಗ ಬಂದೀವಿ. ನಮ್ಮ ಕ್ಯಾಪ್ಟನ್ ಇವರು ಇವತ್ತು ನಮ್ಮ ಟೀಮ್ ಹೊರಗಾಗ್ಯದ. ನಮಗೆ ಭಾಳ ದುಃಖದ ವಿಷಯ. ಅಂದ್ರೂ ಎಲ್ಲ ಮಂದಿ ನಮ್ಮವರೇ ಗೆದ್ರೂ ಯಾರು ನಮ್ಮವರೇ ಗೆದ್ದಾರ ಅಂತ ಒಂದು ಏನಪ್ಪ ಸಂತೋಷದ ವಿಚಾರ ಮತ್ತು ಖುಷಿ ವಿಚಾರದಾಗಿದ್ದೀವಿ. ಇವಾಗ ನೆಕ್ಸ್ಟ್ ಬಾಲಿಂಗು ರಮೇಶ್ ಬಾಡದ್ ನಮ್ಮ ಮಚ್ಚ, ಶ್ರೀರಾಮ್ ಸ್ಟ್ರೈಕರ್ಸ್ ತಂಡದ ನಾಯಕ. ಸ್ವಲ್ಪ ಇದು ಏನಪ್ಪ ಅಂತಂದ್ರೆ ಲೋ ಸ್ಕೋರಿಂಗ್ ಥ್ರಿಲ್ಲಿಂಗ್ ಮ್ಯಾಚ್ ಆದಿದ್ದು. ಇಷ್ಟೊತ್ತನ ಬರೀ 120 150 ಇಷ್ಟು ಹೊಡೆದಾರ. ಇವಾಗ ಬರೀ 77ಕ್ಕೆ ಫುಲ್ಲು ಟೈಟ್ ನಡೆದ. ಫುಲ್ಲು ಹೆವಿ ಥ್ರಿಲ್ಲಿಂಗ್ ಆದ ಮ್ಯಾಚ್. ನೋಡಮ್ ಯಾರಿಗೆ 2 ಕಡೆಯಿಂದ ಬಾಲಿಂಗ್ ಬಲಿಷ್ಠವಾಗ್ಯದ. ಗಾಯ್ಸ್, ಫೈನಲ್ಗೆ ಶ್ರೀರಾಮ್ ಸ್ಟ್ರೈಕರ್ಸ್ ಹೋಯ್ತು. ಈ ಒಂದು ಸೆಮಿಫೈನಲ್ ಪಂದ್ಯ ಶ್ರೇಷ್ಠ ನಮ್ಮ ಮಚ್ಚ ಅಲೆಕ್ಸ್ ಬೆಂಕಿಗೆ ಹೋಗ್ಯದ. ಫುಲ್ ಬೆಂಕಿ ಪರ್ಫಾರ್ಮೆನ್ಸು. 77 ರನ್ ಅಂತಂದ್ರೆ ಫುಲ್ ಲೋ ಸ್ಕೋರ್ ಅದು. ಅದನ್ನು ಕಟ್ಟಾಕರಿ ಅವ್ರು ಅಂದ್ರೆ ಭಾಳ ದೊಡ್ಡ ಸಾಧನೆ ಇದು. ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಯ್ತು ನೋಡ್ರಿ. ಅಲ್ಲ ನೋಡ್ರಿ, ಗ್ರೀನ್ ಜರ್ಸಿ ಇವರೇ ಫೈನಲ್. ಫೀಲ್ಡಿಂಗ್ ಅದ ಈ ಟೀಮು, ಬ್ಯಾಟಿಂಗ್ ಅದ. ಲೆಟ್ಸ್ ಸಿ ಯಾರು ಗೆತ್ತಾರ, ಯಾರು ಕಪ್ ಹೋಯ್ತಾರ ಮನೆಗೆ ಅಂತ. ರಮೇಶ್, ಆಲ್ ದ ಬೆಸ್ಟ್ ವಸಂತ್. ಬ್ಯಾಟಿಂಗ್ ನಡೆದು ನೋಡ್ರಿ ಫೈನಲ್ ಮ್ಯಾಚ್. ಒಳ್ಳೆ ಡಿಫೆನ್ಸ್ ಮರ್ಲಿಂಗ್ ಅಣ್ಣ ಅವರಿಂದ. ಗಾಯ್ಸ್, ಒಂದು ಸೈಡ್ ಫೈನಲ್ದಾಗ ಬ್ಯಾಟಿಂಗ್ ಮುಗೀತು. ಪಾಪ ಭಾಳ ಅಂದ್ರೆ ಭಾಳ ಮೋಟಾರ 43 ರನ್ ನೋಡಿದಾರ. ನಾನು ಭಾರಿ ಹೈ ಸ್ಕೋರಿಂಗ್ ಮ್ಯಾಚ್ ಅದಂತ ನಾ ಮಾಡಿದ್ದೆ. ಬಟ್ ಸ್ಕೋರ್ ಮಾಡೋದ್ರಲ್ಲಿ ವಿಫಲ ಆದ್ರು. ಕಾಜುಬ್ರ ಅವರು ಮೇನ್ ಬ್ಯಾಟ್ಸ್ಮನ್. ಆಯ್ತು, ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಇವ್ರು ಬ್ಯಾಟಿಂಗ್ ನಡೆದ. ರಮೇಶ ಮತ್ತೆ ಅಂದ್ರೆ ಸಾಬು ಫಸ್ಟ್ ಬ್ಯಾಟಿಂಗ್. Guys, 4. Guys, ಕ್ಯಾಚ್ ಮಿಸ್ ಮಾಡಿದ್ರು ಮರ್ಲಿಂಗ್ ಅಣ್ಣ. ಕೇವಲ 6 ರನ್ ಬೇಕು ಇವಾಗ. 6 ರನ್ ನೋಡಿದ್ರೆ ಬ್ಯಾಟಿಂಗ್ ಟೀಮ್ ಚಾಂಪಿಯನ್ ಆಗ್ತದ. ಲೆಟ್ಸ್ ಗೋ. ಲಾಸ್ಟ್ ಶಾಟ್ ಆಗ್ಬೋದು ಇದು HPLದು ಈ ಸೀಸನ್. ನೋ ನೋಡ್ರಿ ಎಷ್ಟು ಕಾಯಕುಂತಾರ ಎಲ್ಲ ಹುಡುಗರು ಫುಲ್ಲು. ಗೈಸ್, ಚಾಂಪಿಯನ್ಸ್ ನೋಡ್ರಿ, ಶ್ರೀರಾಮ್ ಸ್ಟ್ರೈಕರ್ಸ್ HPL ಸೀಸನ್ 4 ಚಾಂಪಿಯನ್ ಇವ್ರು ನೋಡ್ರಿ. ಅಂತೂ ಇಂತೂ ಫೈನಲ್ ಕಪ್ ಹೊಡೆದ್ರು. ದೊಡ್ಡ ಕಪ್ಪು ಎಲ್ಲ ನೋಡ್ರಿ. ಅವೇ ಕಪ್ ಹೊಡೆದ್ರು. ಇವ್ ನಗಬಟ್ಲ ಅದು. ಗೈಸ್, ಅಲೆಕ್ಸ್ ಬೆಂಕಿ ಸೆಮಿಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಹೊಂಟ ನೋಡ್ರಿ. ಸೀಸನ್ ರನ್ನರ್ ಅಪ್ ತಂಡದಂತ ಪವರ್ ಹಿಟ್ಟರ್ಸ್ ತಂಡದ ನಾಯಕ
ಬಸ್ಸು ಡಿಜೆ ಅವರು ಬಂದು ಕಪ್ಪು ಮತ್ತು ಪದಕಗಳನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಗಾಯ್ಸ್ ಸೆಕೆಂಡ್ ಟೀಮ್ ನೋಡ್ರಿ, HPL ಸೀಸನ್ 4 ರನ್ನರ್ ಅಪ್ ಟೀಮ್ ಪವರ್ ಹಿಟರ್ಸ್. ಸೀಸನ್ 4ರ ವಿಜೇತ ತಂಡದ ಶ್ರೀರಾಮ್ ಸ್ಟ್ರೈಕರ್ಸ್ ತಂಡದ ನಾಯಕರು ಮತ್ತು ಆಟಗಾರರೆಲ್ಲರೂ ಬಂದು ಕಪ್ಪು ಮತ್ತು ಮೆಡಲ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇವ್ರು ನೋಡ್ರಿ ರನ್ನರ್ ಅಪ್, ಅಷ್ಟು ಖುಷಿಯಾರ ಪೂರ ಇಷ್ಟು ಈ ತರ ಇರ್ಬೇಕ್ರಿ ಪಾಸಿಟಿವ್ ಅಂದ್ರ. ಗೈಸ್ ಇವಾಗೆಲ್ಲ ಫೈನಲ್ ಮುಗೀತು, ಮತ್ತಂದ್ರ ಪ್ರೈಸ್ ಕೊಡೋದು ಮುಗೀತು, ಎಲ್ಲಟ್ ಮುಗೀತು. ಇವ್ರ ಫೋಟೋ ಶೂಟ್ ಅಂದ್ರೆ ತಲಿಬ್ಯಾನಿ ಫುಲ್ಲು ರಾಯ್ತು. ಸೊ ಇವಾಗೆಲ್ಲ ಮುಗಿಸ್ಕೊಂತ ಸೀದಾ ಮನೆಗೆ ಹೊಂಟಿವಿ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ